The alleged COVID-19 PPE kit scam investigated by the Justice Kunnha Committee has reportedly had parts of its report leaked. The report is set to recommend prosecuting former Chief Minister Yediyurappa and Health Minister Sriramulu, intensifying political controversy in Karnataka. After the Congress government took power in May 2023, Chief Minister Siddaramaiah ordered an investigation into alleged scams from the previous BJP government, including the COVID scam. The investigation revealed that during the pandemic, the BJP government procured PPE kits at inflated prices from Chinese companies, despite local companies offering the same kits at lower prices. The government formed the Justice Kunnha Commission to probe the matter, and on August 31st, the commission submitted its interim report. The leaked parts of this report suggested that the BJP government purchased PPE kits from DHB Global at Rs 2,117.53 per kit, while local suppliers offered them for Rs 330 to Rs 725. The report also pointed out that nearly 2 lakh PPE kits lacked tax invoices, and there were discrepancies related to GST information. Based on these findings, the Commission recommended prosecuting Yediyurappa and Sriramulu under the Prevention of Corruption Act. However, the state government has forwarded the report to the Cabinet Subcommittee for further action. In response to the leak, B.S. Yediyurappa dismissed the allegations, accusing the Congress of digging into the past for political gain. He asserted that neither he nor his health minister did anything wrong during the pandemic, and that the truth would emerge during the investigation. He expressed confidence that no laws were violated and emphasized that the government acted honestly. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲರಿ. ಭಾಳ ಹಿಂದಿನದದು ಎಲ್ಲವನ್ನು ನಾವು ಕಾನೂನು ಚೌಕಟ್ಟಲ್ಲೇ ಮಾಡಿದ್ದೇವೆ. ಏನೋ ದುರುದ್ದೇಶದಿಂದ ಎಲ್ಲವನ್ನು ಕೆದಕಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅದರಿಂದ ಅವ್ರಿಗೆ ಏನು ಲಾಭ ಆಗೋದಿಲ್ಲ. ನನಗೆ ವಿಶ್ವಾಸ ಇದೆ, ಯಾವುದೇ ನಾವು ತಪ್ಪು ಮಾಡಿಲ್ಲ. ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ನಾವು ನಿರ್ವಹಿಸಿದ್ವಿ. ಯಾವುದೇ ತನಿಖೆ ಆದರೂ ಸಹ ವಾಸ್ತವಿಕವಾಗಿ ಸತ್ಯ ಸಂಗತಿ ಏನಂತೆ ಎಲ್ರಿಗೂ ಗೊತ್ತಿದೆ. ಈಗ ಅದನ್ನು ಬೇರೆ ದಾರಿ ಇಲ್ಲದೇ ಕೆಲವು ವಿಷಯಗಳನ್ನ ಕೆದಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಿಂದ ಅವ್ರಿಗೇನು ಲಾಭ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಶ್ರೀರಾಮ್ ಆಗಲಿ ನಾವಾಗಲಿ ಯಾರೇ ಆಗಲಿ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿದ್ದೇವೆ, ಯಾವುದೂ ತಪ್ಪಾಗಿಲ್ಲ. ಹೆಚ್ಚು ಕಮ್ಮಿ 1,500 ಪೇಜಿನ ವರದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಭಾಳಷ್ಟು ವಿಚಾರಗಳಿದೆ. ಈಗ ನಮ್ಮ ಸಬ್ ಕಮಿಟಿ ಕೂಡ ರಚನೆಯಾಗಿ ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಯಾಕೆಂದರೆ ಇದು ಯಾವುದೇ ಒಂದು ವೈಯಕ್ತಿಕ ದ್ವೇಷದಿಂದ ಕೂಡಿರ್ತಕ್ಕಂಥ ಒಂದು ತನಿಖೆ ಅಥವಾ ವಿಚಾರಣೆ ಏನಲ್ಲ ಇದು. ಯಾಕೆಂದರೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಈ ಕೋವಿಡಿನ ಸಂದರ್ಭದಲ್ಲಿ ಎಲ್ಲ ನಿಯಮಗಳು ಗಾಳಿ ತೂರಿ ಯಾವಾಗ ಬೇಕಾಬಿಟ್ಟಿ ಮಾಡಿದ್ರು ಅಂತ ನಾವು ಸ್ಪಷ್ಟವಾದಂಥ ಅನೇಕ ವರದಿಗಳನ್ನು ನಾವು ಕೊಟ್ಟಿದ್ದು. ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯವರು ಕೂಡ ಕೊಟ್ಟಿದ್ದರು. ಕೆ ಪಾಟೀಲ್ ಅವರ ಅಧ್ಯಕ್ಷರಾಗಿ ನಮ್ಮ ಪಕ್ಷದಿಂದಲೂ ಕೂಡ ನಾವು ಎಲ್ಲ ತನಿಖೆಯನ್ನು ಮಾಡಿ ನಾವು ಅಂದಿನ ಸರ್ಕಾರ ಕೊಡಿಸಿದ್ದು. ಈ ಥರ ಎಲ್ಲ ಭ್ರಷ್ಟಾಚಾರ ಆಗಿದೆ, ಭಾಳಷ್ಟು ನ್ಯೂನತೆಗಳಿದೆ. ಯಾಕಂದರೆ ಆ ಸಂದರ್ಭದಲ್ಲಿ ಯಾರು ಏನು ಪ್ರಶ್ನೆ ಮಾಡೋಂಗಿರಲಿಲ್ಲ. ಆವಾಗ ಅವರು ಎಲ್ಲ ನಿಯಮಗಳನ್ನೆಲ್ಲವನ್ನು ಕೂಡ ಬದಿಗೊತ್ತಿ ಅವರು ಇಷ್ಟಾನುಸಾರ ತೀರ್ಮಾನಗಳು ಮಾಡೋದು. ಅಂದರೆ ಆ ಒಂದು ಕೆಟ್ಟ ಕಾಲ ಏನು ಒಂದು ದೇಶದಲ್ಲಿ ಆತಂಕ ಮೂಡಿರ್ತಕ್ಕಂಥ ಕಾಲದಲ್ಲಿ ಅಂದಿನ ಸರ್ಕಾರ ಲೂಟಿ ಮಾಡೋದಕ್ಕೆ ಅದನ್ನು ಉಪಯೋಗಿಸ್ಕೊಳ್ತು. ಅದು ನಾವು ಅವತ್ತು ವಿರೋಧ ಪಕ್ಷದಿದ್ದಾಗ ನಾವು ಸ್ಪಷ್ಟವಾಗಿ ಎಲ್ಲ ಹೇಳಿದ್ದು. ಅದೇ ಪ್ರಕಾರ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಅತ್ಯಂತ ಪ್ರಾಮಾಣಿಕ ಮತ್ತು ಹೆಸರುವಾಸಿಯಾಗಿರುವಂಥ ನ್ಯಾಯಾಧೀಶರ ಒಂದು ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆಯನ್ನು ನೀವು ಮಾಡಬೇಕು, ಒಂದು ವರದಿ ಒಪ್ಪಿಸಿ ಅಂತ ಹೇಳಿದ್ದೀವಿ. ಹೇಳಿ ಅವರು ಅದನ್ನು ಕೊಟ್ಟಿದ್ದಾರೆ. ಫಸ್ಟ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಎರಡನೇ ರಿಪೋರ್ಟ್ ಅವರು ಇನ್ನೊಂದು 6-7 ತಿಂಗಳು ಕೊಡ್ಬೋದು.